ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಕ್ಷಮಿಸಿ ಬಿಡು ಗಣಪ, ಇದು ಸದ್ಯ ಬೆಳಗಾವಿಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಒಂದು ಸ್ಥಿತಿ. ಯಾಕೆಂದರೆ ಬೆಳಗಾವಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಬಳಿಕ ಏನು ವಿಸರ್ಜನೆ ಆದಂತಹ ಗಣೇಶ ವಿಗ್ರಹಗಳನ್ನು ಪಾಲಿಕೆ ಅಧಿಕಾರಿಗಳು ಏನು ವಿಲೇವಾರಿಯನ್ನು ಮಾಡ್ತಾಯಿದ್ರು, ಆ ಹೊಂಡಗಳನ್ನು ಕ್ಲೀನ್ ಮಾಡ್ತಿದ್ರು. ಆದರೆ ಈಗ ಗಣೇಶ ವಿಸರ್ಜನೆ ಮುಗಿದು 14 ದಿನ ಕಳೆದರೂ ಕೂಡ ಆ ವಿಗ್ರಹಗಳ ಅವಶೇಷಗಳು ಬೇಕಾಬಿಟ್ಟಿಯಾಗಿ ಈ ಒಂದು ಏನು ಕಪಿಲೇಶ್ವರ ಹೊಂಡದ ಬಳಿಗಳಲ್ಲಿ ಬಿದ್ದಿರತಕ್ಕಂಥದ್ದು. ಇದು ನೋಡೋರಿಗೆ ಮತ್ತು ಉತ್ಸವದಲ್ಲಿ ಪಾಲ್ಗೊಂಡವರಿಗೆ ಸಾಕಷ್ಟು ಇದು ಒಂದು ರೀತಿ ಬೇಜಾರಾಗುತ್ತೆ ಮತ್ತು ಪಾಲಿಕೆ ವಿರುದ್ಧ ಆಕ್ರೋಶವನ್ನು ಕೂಡ ಸದ್ಯ ಬೆಳಗಾವಿ ಜನರು ವ್ಯಕ್ತಪಡಿಸ್ತಕ್ಕಂಥದ್ದು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಏನು ಬೆಳಗಾವಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ಆಗುತ್ತೆ. ಗಣೇಶ ವಿಗ್ರಹಗಳ ವಿಸರ್ಜನೆಗೆ ಸುಮಾರು 9 ಹೊಂಡಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಆ ಎಲ್ಲ ಹೊಂಡಗಳಲ್ಲಿ ಏನು 34 ಗಂಟೆಗೂ ಹೆಚ್ಚು ಕಾಲ ವಿಸರ್ಜನೆ ಆದಂತಹ ಏನು ಗಣೇಶ ವಿಗ್ರಹಗಳ ಅವಶೇಷಗಳನ್ನು ಅವತ್ತು ರಾತ್ರಿನೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾರೆ. ಬಳಿಕ ಹೊಂಡಗಳನ್ನು ಸ್ವಚ್ಛ ಮಾಡ್ತಾರೆ. ಆದರೆ ಈಗ ಏನು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಇವತ್ತಿಗೆ 14 ದಿನಗಳಾದರೂ ಕೂಡ ಯಾವುದೇ ರೀತಿ ಕೆಲಸ ಆಗಿಲ್ಲ. ಹೀಗಾಗಿ ಕಪಿಲೇಶ್ವರ ಹೊಂಡದ ಸುತ್ತಮುತ್ತ ಓಡಾಡ್ತಕ್ಕಂಥವ್ರು ಈಗ ದುರ್ನಾಥದಿಂದ ಏನು ಆ ವಿಗ್ರಹಗಳನ್ನು ನೋಡಲಾಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದು ಭಕ್ತರಲ್ಲೂ ಕೂಡ ಒಂದು ರೀತಿ ನಿರಾಸೆ ಮತ್ತು ಆಕ್ರೋಶವನ್ನು ಮೂಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ಗಣೇಶ ವಿಗ್ರಹಗಳನ್ನು ಬಿಸಾಡಲಾಗಿರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ವಿಲೇವಾರಿ ಮಾಡಬೇಕಾದಂಥ ಮಹಾನಗರ ಪಾಲಿಕೆ ಯಾಕೆ ಈ ಬಾರಿ ನಿರ್ಲಕ್ಷ್ಯ ವಹಿಸಿತು ಅಂತಕ್ಕಂಥದ್ದು ಸಾಕಷ್ಟು ಈಗ ಪ್ರಶ್ನೆಯಾಗಿದೆ. ಯಾಕಂದರೆ ಬೆಳಗಾವಿ ಗಣೇಶೋತ್ಸವಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಯಾಕಂದರೆ ಸ್ವತಃ ಬಾಲಗಂಗಾಧರನಾಥ ತಿಲಕರೇ ಬೆಳಗಾವಿಗೆ ಬಂದು ಗಣೇಶೋತ್ಸವವನ್ನು ಆಚರಣೆ ಮಾಡಿದರು. ಅಂದಿನಿಂದ ಇಲ್ಲಿವರೆಗೂ ಕೂಡ ಈ ಒಂದು ಏನು ಮೆರವಣಿಗೆ ಆಗಿರ್ಬೋದು ಮತ್ತು ಉತ್ಸವ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಈಗ ಸದ್ಯ ಬೆಳಗಾವಿ ನಗರದಲ್ಲಿ ಸುಮಾರು 380 ಕಡೆಗಳಲ್ಲಿ ಸಾರ್ವಜನಿಕ ಗಣೇಶ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಮನೆಗಳಲ್ಲಿ ಸಾವಿರಾರು ಗಣೇಶ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೆಪ್ಟೆಂಬರ್ 17ರಂದು ಅಂದರೆ 11ನೇ ದಿನದ ಗಣಪತಿ ಬೆಳಗಾವಿಯಲ್ಲಿ ಅತ್ಯಂತ ವಿಜೃಂಭಣೆ. ಇಡೀ ರಾತ್ರಿ ಹೊತ್ತು ಲಕ್ಷಾಂತರ ಜನ ಈ ಒಂದು ಮೆರವಣಿಗೆಯನ್ನು ಕಣ್ತುಂಬಿಕೊಂಡಿದ್ರು. ಇದೆಲ್ಲವೂ ಕೂಡ ಈಗ ಮುಗಿದು ಹೋಗಿದೆ. ಬಳಿಕ ಏನು ಈ ಒಂದು ವಿಗ್ರಹಗಳೇನಿದೆ 1-2-3 ದಿನಗಳಲ್ಲಿ ಅದನ್ನ ವಿಲೇವಾರಿ ಮಾಡಬೇಕು. ಅದನ್ನು ಈ ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರ್ತಕ್ಕಂಥದ್ದು. ಇದೀಗ ಬೆಳಗಾವಿ ದಕ್ಷಿಣದ ಕ್ಷೇತ್ರದ ಶಾಸಕ ಅಭಯ ಪಾಟೀಲ್ ಕೂಡ ಈಗ ಮಹಾನಗರ ಪಾಲಿಕೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಶ್ರದ್ಧಾ ಭಕ್ತಿಯಿಂದ ಗಣೇಶನ ಪೂಜೆಗಳನ್ನು ಮನೆಗಳಲ್ಲೇ ಮಾಡಲಾಗುತ್ತೆ. ಆದರೆ ಆ ಗಣೇಶೋತ್ಸವ ಮುಗಿದ ಬಳಿಕವೂ ಕೂಡ ಅಷ್ಟೇ ಭಕ್ತಿಯಿಂದ ಅದನ್ನು ಅವಶೇಷಗಳನ್ನು ತೆರವು ಮಾಡಬೇಕು. ಅದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಇರಬೇಕು. ಯಾಕಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು ವಿಗ್ರಹಗಳಿದೆ ಬೆಳಗಾವಿಯಲ್ಲಿ ಸುಮಾರು 2 ಅಡಿಯಿಂದ 30-40 ಅಡಿವರೆಗೂ ಕೂಡ ಗಣೇಶ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಗಣೇಶೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಮತ್ತು ಲಕ್ಷಾಂತರ ಜನ ಈ ಒಂದು ಮೂರ್ತಿಗಳನ್ನು ನೋಡೋಕ್ಕೆ ಬೆಳಗಾವಿ ಅಷ್ಟೇ ಅಲ್ಲದೆ ಹೊರಗಡೆಯಿಂದ ಬಂದು ಕೂಡ ವೀಕ್ಷಣೆಯನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಸಂಭ್ರಮ ಮುಗಿದ ಬಳಿಕ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಅಂದರೆ ಯಾವುದೇ ರೀತಿ ಅಪಮಾನ ಆಗದಂತೆ ಸರಿಯಾಗಿ ಅದನ್ನು ವಿಲೇವಾರಿ ಮಾಡಬೇಕಿತ್ತು. ಈ ಒಂದು ವಿಲೇವಾರಿ ಕೆಲಸದಲ್ಲಿ ಈಗ ಮಹಾನಗರ ಪಾಲಿಕೆ ಏನು ಎಡವಟ್ಟು ಮಾಡಿರ್ತಕ್ಕಂಥದ್ದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಹಿಂದೂ ಪರ ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಈಗ ಧ್ವನಿ ಎತ್ತುವಂಥ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ. ನಿಶ್ಚಿತವಾಗಿ ವಿಸರ್ಜನೆ ಆದ ನಂತರ ನೀರು ತೆಗೆಯುವ ಸಮಯದಲ್ಲಿರ್ಬೋದು, ನೀರು ತೆಗೆದಾದ ನಂತರ ಉಳಿದಂಥ ಇದನ್ನು ವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಆದರೆ ಈಗ ನಾವು ವಿಡಿಯೋ ನೋಡಿದ ಪ್ರಕಾರ ನಾವು ಮಾಡಿದ ಪ್ರಕಾರ ಇನ್ನೂ ತನಕ ಗಣೇಶೋತ್ಸವ ಆಗಿ 8 ದಿನ ಆದ್ರೂ ಅದು ಮಾಡಿಲ್ಲ. ನಾನು ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಅದನ್ನು 2 ದಿವಸವಾಗಿ ಅದನ್ನು ಸರಿಪಡಿಸಂತಿದ್ದೆ. 1 2ನೇದ್ದು ಅವ್ರ ಗಮನಕ್ಕೆ ಅವ್ರದ್ದು ಕೆಲಸದ ಒಮ್ಮೆ ಗಣಪತಿ ಉತ್ಸವ ಆಗಿ 2-3 ದಿವಸ ಬೇಗ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಕರಗಬೇಕಾಗ್ತದೆ. ಒಂದು 4 ದಿವಸ ಆದ ನಂತರ ಅದನ್ನು ಮಾಡಬೇಕಾಗ್ತದೆ. ಆದರೆ ಇವತ್ತು 8 ದಿವಸ ಆದ್ರೂ ಆಗಿಲ್ಲ. ಅದ್ರ ಗಮನಕ್ಕೆ ತೊಗೊಂಡು ಸರಿಪಡಿಸುವಂಥದ್ದು ಮಾಡ್ತೀವಿ. ಬೆಳಗಾವಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತದೆ. ಲಕ್ಷಾಂತರ ಭಕ್ತರು ಸೇರಿರ್ತಾರೆ. 400ಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳನ್ನು ಸರದಿಯಲ್ಲಿ ಅಂದರೆ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಭಾಳ ಶ್ರದ್ಧಾಭಕ್ತಿಯಿಂದ ಅದ್ಧೂರಿಯಿಂದ ಆ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವಂಥದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ. ಯಾಕಂತಂದರೆ ಇಡೀ ದೇಶದ ಒಂದು ಮುಂಬೈ ಮತ್ತು ಪೂನಾ ಬಿಟ್ಟರೆ ಇಡೀ ದೇಶದಲ್ಲಿ ಬೆಳಗಾವಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ. 400ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಕಪಿಲೇಶ್ವರ ಹೊಂಡದಲ್ಲಿ ವಿಸರ್ಜನೆ ಮಾಡ್ತಾರೆ. ಗಣೇಶ ಹಬ್ಬ ಮುಗಿದೋಗಿದೆ. ಗಣೇಶ ವಿಸರ್ಜನೆಯೂ ಕೂಡ ಆಗಿದೆ. ಆಗಿ 1 ವಾರ ಕಳೆದರೂ ಕೂಡ ಇನ್ನುವರೆಗೆ ಅಧಿಕಾರಿಗಳು ಆ ಹೊಂಡದಲ್ಲಿ ಉಳಿದಿರುವಂಥ ಅವಶೇಷಗಳನ್ನು ಶ್ರದ್ಧಾಭಕ್ತಿಯಿಂದ ವಿಲೇವಾರಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಜನ 11 ದಿನಗಳ ಕಾಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗಣೇಶನನ್ನು ಆರಾಧನೆ ಮಾಡಿ ಅಷ್ಟೇ ಶ್ರದ್ಧಾಭಕ್ತಿಯಿಂದ ವಿಸರ್ಜನೆ ಮಾಡಿರ್ತಾರೆ. ಅಧಿಕಾರಿಗಳು ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಉಳಿದಿರುವಂಥ ಅವಶೇಷಗಳನ್ನು
ಶ್ರದ್ಧಾಭಕ್ತಿಯಿಂದ ವಿಲೇವಾರಿ ಮಾಡುವಂಥದ್ದು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿ. ಆದರೆ ಅಂಥ ಆರಾಧನೆ ಮಾಡಿರುವಂತಹ ಪೂಜೆಯನ್ನು ಮಾಡಿರುವಂತಹ ಮೂರ್ತಿಗಳನ್ನು ಅಲ್ಲೇ ಹೊಂಡದಲ್ಲಿ ಬಿಟ್ಟು ಹೋಗುವಂಥದ್ದು ಭಾಳ ದೊಡ್ಡ ತಪ್ಪು. ಇದು ಜನರಿಗೆ ಮನಸ್ಸಿಗೆ ನೋವಾಗುವಂಥ ಸಂಗತಿ. ಅದಕ್ಕಾಗಿ ಪಾಲಿಕೆ ಅಧಿಕಾರಿಗಳು ಶ್ರದ್ಧಾಭಕ್ತಿಯಿಂದ ಆದಷ್ಟು ಬೇಗನೆ ಆ ಹೊಂಡವನ್ನು ಕ್ಲೀನ್ ಮಾಡಬೇಕು. ಅಷ್ಟೇ ಶ್ರದ್ಧಾಭಕ್ತಿಯಿಂದ ಅಲ್ಲಿರುವಂಥ ಅವಶೇಷಗಳನ್ನು ಬೇರೆ ಕಡೆಗೆ ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒತ್ತಾಯ. ಪ್ರತಿ ವರ್ಷವೂ ಕೂಡ ಬೆಳಗಾವಿಯಲ್ಲಿ ಗಣೇಶೋತ್ಸವ ಮೆರವಣಿಗೆ ಏನಿದೆ ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಾನೆ ಹೋಗುತ್ತೆ. ಯಾಕಂದರೆ ಈ ವರ್ಷ ಸುಮಾರು 4.5 ಕಿಲೋಮೀಟರ್ಗಳ ಕಾಲ ಈ ಒಂದು ಮೆರವಣಿಗೆ ಇಡೀ ರಾತ್ರಿ ನಡೆಯಿತು. ಇಡೀ ರಾತ್ರಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು, ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ಉತ್ಸವದ ಭದ್ರತೆಗಾಗಿ ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸರು ಕೂಡ ಪಾಲ್ಗೊಂಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಆದರೆ ಆ ಎಲ್ಲ ಉತ್ಸವದ ಸಂಭ್ರಮ ಮುಗಿದ ಬಳಿಕ ಈ ರೀತಿ ಅಪಮಾನ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆ ಮತ್ತು ಆಕ್ರೋಶಕ್ಕೆ ಸದ್ಯ ಕಾರಣವಾಗ್ತದೆ. ಈ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಆ ಅವಶೇಷಗಳನ್ನು ತೆರವು ಮಾಡಬೇಕು ಮತ್ತು ಏನು ಭಕ್ತರ ಭಾವನೆಗೆ ಧಕ್ಕೆ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಆಗ್ರಹಗಳು ಈಗ ಸದ್ಯ ವ್ಯಕ್ತವಾಗಿವೆ. ಬೆಳಗಾವಿಯಲ್ಲಿ ಏನು 9 ಹೊಂಡಗಳು, ಅದರಲ್ಲೂ ಪ್ರಮುಖವಾಗಿ ಕಪಿಲೇಶ್ವರ ಹೊಂಡದಲ್ಲೇ ಬಹುತೇಕ ಗಣೇಶ ವಿಗ್ರಹಗಳನ್ನು ವಿಸರ್ಜನೆ ಮಾಡುವುದು ವಾಡಿಕೆಯಾಗಿದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಗಣೇಶೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ಗಣೇಶೋತ್ಸವ ಮುಗಿದ ಬಳಿಕವೂ ಕೂಡ ಆ ಒಂದು ಏನು ಭಕ್ತಿ ಮತ್ತು ಇದರಿಂದನೇ ಅದನ್ನ ಗೌರವಪೂರ್ವಕವಾಗಿಯೇ ಈ ವಿಗ್ರಹಗಳನ್ನು ವಿಸರ್ಜನೆ ಮಾಡಬೇಕು ಅಂತಕ್ಕಂಥದ್ದು ಈಗ ಬೆಳಗಾವಿ ನಾಗರಿಕರ ಆಗ್ರಹವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.